ನಾನಿವಾಗ ಕರ್ಡ್ ಚಿಲ್ಲಿ ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋದಕ್ಕೆ ಈ ರೀತಿಯಾಗಿ ಬುಲೆಟ್ ಮೆಣಸಿನ್ಕಾಯಿಗಳು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸುಮಾರು ಒಂದು 100 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ, 100-200 ಗ್ರಾಮ್ಸ್ ಅಷ್ಟು. ಸೊ ಅದನ್ನೆಲ್ಲ ನಾನು ಏನು ಮಾಡಿದೆ ಅಂತಂದರೆ ಈ ರೀತಿಯಾಗಿ ಮಧ್ಯದಲ್ಲಿ ಸೀಳ್ಬಿಟ್ಟು ಅದರಲ್ಲಿರೋ ಬೀಜನೆಲ್ಲನೂ ನಾನು ರಿಮೂವ್ ಮಾಡಿಕೊಂಡೆ. ಕೆಲವರು ಹಾಗೆ ಬೀಜ ಅಂದರೆ ಲೈಕ್ ಮೆಣಸಿನ್ಕಾಯಿದು ಬೀಜದ ಜೊತೆಗೆ ಅದು ಖಾರ ಇದ್ರೂ ತಿನ್ನೋಕ್ಕೆ ರೆಡಿ ಇರ್ತಾರೆ. ನಮಗೂ ಖಾರ ಅಂದರೆ ಇಷ್ಟ, ಬಟ್ ಮಜ್ಜಿಗೆ ಮೆಣಸಿನ್ಕಾಯಿಗೆ ಅದು ಮೆಣಸಿನ್ಕಾಯಿದು ಸೀಡ್ಸ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮಸಾಲೆ ಮಾಡೋದಕ್ಕೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಮಜ್ಜಿಗೆ ಮೆಣಸಿನ್ಕಾಯಿಗೆ ಮಸಾಲೆ ತುಂಬೋದಕ್ಕೆ ನಾನು ಜೀರಿಗೆ ಪುಡಿ ಮತ್ತು ಇಂಗು ಮತ್ತು ಉಪ್ಪು, ಜೀರಾ ಪೌಡ್ರು ಸ್ವಲ್ಪ ಜಾಸ್ತಿ ಇರಬೇಕು, ಇಂಗು ಸ್ವಲ್ಪನೇ ಹಾಕಬೇಕು ಬಿಕಾಸ್ ಅದು ಕಹಿ ಬಂದುಬಿಡುತ್ತೆ. ಆ್ಯಂಡ್ ಸಾಲ್ಟು ನಿಮ್ಗೆ ಎಷ್ಟು ಬೇಕು ಆ ಪೌಡ್ರಿಗೆ ಮೆಣಸಿನ್ಕಾಯಿಗೆ ಅಷ್ಟು ಈ ಪ್ರಮಾಣಕ್ಕೆ ಅಂದರೆ ಜೀರಾ ಪೌಡರ್ ಪ್ರಮಾಣಕ್ಕೆ ಎಷ್ಟು ಬೇಕಾಗ್ಬೋದು ಅಂತ ನೋಡಿಕೊಂಡು ನೀವು ಹಾಕ್ಕೋಬೇಕು. ಈಗ ನಾನು ಈ ಮೂರೂ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾನು ಜೀರಿಗೆ ಪೌಡ್ರು ಹಾಕ್ಕೋತಾ ಇದ್ದೀನಿ. ಅಷ್ಟು ಹಸಿಮೆಣ್ಸಿನ್ಕಾಯಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ನೋಡಿ ಇಷ್ಟು ಜೀರಿಗೆ ಪೌಡ್ರನ್ನ ಸದ್ಯಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಹಿಂಗನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಹಿಂಗೆ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇದೇ ಬ್ರ್ಯಾಂಡು ಅದೇ ಬ್ರ್ಯಾಂಡು ಅಂತೆಲ್ಲ ಏನೂ ಇಲ್ಲ. ಹಿಂಗೆ ನಾವು ಸ್ವಲ್ಪ ಹಾಕ್ತೀನಿ ನಾನು. ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಾ ಅನಿಸುತ್ತೆ, ಈ ವೈಟ್ ಪಾರ್ಟಿಕಲ್ಸ್ ಇರೋದು ಅದು ಇಂಗು. ಸೊ ಒಂಚೂರು ಅನ್ನೋ ಥರ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಯೂಸ್ ಮಾಡಿದ್ರೆ ನಿಮಗೆ ಕಹಿ ಕಹಿ ಹೊಡೆಯುತ್ತೆ. ಸೊ ಅದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು. ಈಗ ಇದಕ್ಕೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅನ್ನೋ ಥರ ಹಾಕ್ಕೋತಾ ಇದ್ದೀನಿ ಈ ಒಂದು ಪ್ಲಾಸ್ಟಿಕ್ ಸ್ಪೂನಲ್ಲಿ. ನಾನು ಚುಟ್ಕಿ ಹಾಕ್ಕೋತೀನಿ. ಜಾಸ್ತಿ ಉಪ್ಪಿದ್ರೂ ನಿಮ್ಗೆ ಅದು ಉಪ್ಪು ಅನ್ನೋ ಥರ ಆಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕು ಏನು ಬೇಕು ಅಂತ ನೋಡಿಕೊಂಡು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಈಗ ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಈಕ್ವಲ್ ಆಗಿರಬೇಕು. ಸೊ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಕಂಪ್ಲೀಟಾಗಿ. ನಿಮಗೆ ನೀಟಾಗಿ ಸ್ಟಿರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಎಲ್ಲನೂ ಈಕ್ವಲಾಗಿ ಸ್ಪ್ರೆಡ್ ಆಗೋ ಥರ. ಸೊ ಈ ಹಸಿಮೆಣ್ಸಿನ್ಕಾಯಲ್ಲಿ ನಾವೇನು ಸ್ಪೇಸ್ ಮಾಡ್ಕೊಂಡಿರ್ತೀವೋ ಅದರೊಳಗೆ ಆ ಪೌಡರ್ನ ಹಾಕಬೇಕು. ನೋಡಿ ಈ ರೀತಿಯಾಗಿ ನಾನು ಆ ಮಸಾಲೆನ ತುಂಬ್ಕೊಂಡಿದ್ದೀನಿ. ನಾನು ಏನು ಜೀರಾ ಪೌಡ್ರು ಮತ್ತು ಸ್ವಲ್ಪ ಇಂಗು ಸಾಲ್ಟನ್ನೆಲ್ಲ ಯೂಸ್ ಮಾಡಿದ್ನೋ ಈ ರೀತಿಯಾಗಿ ನಾನು ಅದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲಕ್ಕೂ ಫಿಲ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ, ಮಸಾಲೆ ಸ್ಟಫಿಂಗು. ಆ್ಯಕ್ಚುಲಿ ಕೈಯೆಲ್ಲ ತುಂಬ ಉರಿನೇ ಬರ್ತಿತ್ತು. ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಸೀಡ್ಸ್ ತೆಗಿಬೇಕಾದ್ರೂ ಅಷ್ಟೇ, ಫಿಲ್ಲಿಂಗ್ ಮಾಡಬೇಕಾದ್ರೂ ಅಷ್ಟೇ. ನೀವೇಂದರೂ ಹ್ಯಾಂಡಿಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ತೀರಾ ಅಂದರೆ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಎಲ್ಲದಕ್ಕೂ ನಾನು ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಏನಂತ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಮಜ್ಜಿಗೆ ಮೆಣಸಿನ್ಕಾಯಿ ಬಗ್ಗೆ ಏನು ಹೇಳಬೇಕು ಅಂದರೆ, ಇಂಗ್ಲೀಷಲ್ಲಿ ಕರ್ಡ್ ಚಿಲ್ಲಿ ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಆನ್ಲೈನಲ್ಲಿ ಪ್ರಾಡಕ್ಟ್ ಇದ್ದರೆ ತೋರಿಸುತ್ತೆ. ಬಟ್ ಕನ್ನಡದಲ್ಲಿ ನಾವು ಅದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ಅಂದರೆ ಬಟರ್ ಮಿಲ್ಕ್ ಚಿಲ್ಲಿ ಅಂತ ಇರಬೇಕಲ್ವಾ? ಓಕೆ, ದಟ್ಸ್ ಫೈನ್. ಸೊ ಈ ರೀತಿಯಾಗಿ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು 1/2 ಲೀಟರ್ ಕರ್ಡ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ತೊಗೊಳ್ಳಿ. ಮಿನಿಮಮ್ 1/4 ಲೀಟ್ರ್ ಆದರೂ ಯೂಸ್ ಮಾಡಬೇಕು ಮೊಸರನ್ನ. ಯೂಸ್ ಮಾಡಿದ್ದಕ್ಕೆ ವಾಟರ್ ಹಾಕಿ ಮಾಡೋರು ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಗಟ್ಟಿ ಮೊಸರನ್ನೇ ಹಾಕ್ಬಿಟ್ಟು ಮಾಡ್ತೀನಿ. ಒಂದು ಸ್ವಲ್ಪ ವಾಟರ್ ಸೇರಿಸ್ತೀನಿ ಅಷ್ಟೇ. ಮತ್ತು ಇದರಲ್ಲಿರೋ ಫುಲ್ಲೂ ಹಾಕಲ್ಲ, ತೋರಿಸ್ತೀನಿ ರೀ ಎಷ್ಟು ಹಾಕ್ತೀನಿ ಅಂತ. ನೋಡಿ ಒಂದು ಅರ್ಧ ಲೀಟ್ರಿಗಿಂತ ಒಂಚೂರು ಕಡಿಮೆ ಅಷ್ಟೇ ನಾನು ಅಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ವಾಟರ್ ತಗೋತಾ ಇದ್ದೀನಿ. ನೋಡಿ ಇವಾಗ ಒಂದಿಷ್ಟು ವಾಟರ್ ಹಾಕೋತಾ ಇದ್ದೀನಿ. ಒಂದು ಚೂರು ಇದರಲ್ಲೊಂದು 1/4 ಗ್ಲಾಸ್ ಥರ, ಒಂದು 1/2 ಗ್ಲಾಸ್ ಇರುತ್ತಲ್ಲ ಮನೆಯಲ್ಲಿ, ಅದರಲ್ಲೊಂದು 1/4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿರೋ ಮೊಸರಿಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು.
ಎಷ್ಟು ಈ ಮೊಸರಿಗೆ ಎಷ್ಟು ಬೇಕಾಗ್ಬೋದು ಅಷ್ಟು ಅಳತೆಗೆ ಸಾಲ್ಟ್ ಹಾಕೋಬೇಕು. ಒಂಚೂರು ಕಡಿಮೆನೇ ಹಾಕಿ, ಬಿಕಾಸ್ ಇಲ್ಲಿ ಮಸಾಲೆ ಮಾಡಬೇಕಾದ್ರೆಲ್ಲ ನಾವು ಸಾಲ್ಟ್ ಆಲ್ರೆಡಿ ಹಾಕಿ ಮಿಕ್ಸ್ ಮಾಡಿಟ್ಟು ಅದನ್ನು ಸ್ಟಫಿಂಗ್ ಮಾಡಿರ್ತೀವಲ್ಲ ಮೆಣಸಿನ್ಕಾಯಿಗೆ, ಹಾಗಾಗಿ ನೋಡಿ ಈಗ ನಾನು ಸಾಲ್ಟ್ ಮತ್ತು ಅರಿಶಿನ ಎರಡೂ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಆ ರೀತಿಯಾಗಿರಬೇಕು. ನನ್ನ ಹತ್ರ ಸುಮಾರು ಒಂದು 100 to 200 ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ಆ್ಯಂಡ್ ಅದು ಬುಲೆಟ್ ಹಸಿಮೆಣ್ಸಿನ್ಕಾಯಿ ಇರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 1/2 ಲೀಟರಷ್ಟು ಮೊಸರು ಹಾಕ್ಕೊಂಡೆ. ಆ್ಯಕ್ಚುಲಿ ಅರಿಶಿನ, ಸಾಲ್ಟು, ಮೊಸರು ಎಲ್ಲ ಮಿಕ್ಸ್ ಆಗಿದೆ. ಸೊ ಈ ಹಸಿಮೆಣ್ಸಿನ್ಕಾಯಿಗಳನ್ನ ತೊಗೊಂಡು ಸ್ಟಫಿಂಗ್ ಆಗಿರೋಂಥ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಇಲ್ಲಿಗೆ ಹಾಕಬೇಕು. ನೋಡಿ ಈ ಸ್ಟಫ್ಡ್ ಹಸಿಮೆಣ್ಸಿನ್ಕಾಯಿನೆಲ್ಲ ತೆಗೆದು ಇದರೊಳಗೆ ಹಾಕಿ ಮುಳುಗಿಸ್ಬೇಕು ಎಲ್ಲನೂ ನೀಟಾಗಿ. ಸೊ ಅದರದ್ದು ಅಂಶ ಎಲ್ಲ ಇದಕ್ಕೆ ಹೀರ್ಕೊಳ್ಳುತ್ತೆ. ಸೊ ಇದನ್ನು ನಾನು ಎಲ್ಲನೂ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಮೊಸರಿಗೆ. ನೋಡಿ ಈ ಥರ ಕಂಪ್ಲೀಟಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಕಂಪ್ಲೀಟ್ 1 ನೈಟ್ ಬಿಡಬೇಕು. ಪುನಃ ಮಾರನೇ ದಿನ ಬೆಳಗ್ಗೆಗೆ ಎದ್ದುಬಿಟ್ಟು ಬಿಸಿಲಿಗೆ ನೀವು ಈಚೆ ಕಡೆ ಹಾಕಬೇಕು ಸಂಜೆವರೆಗೂ. ಸಂಜೆ ಆಗ್ತಿದ್ದಂಗೆ ತಗೊಂಡು ಪುನಃ ಮತ್ತೆ ಇದಕ್ಕೆ ಹಾಕಬೇಕು. ಈ ರೀತಿಯಾಗಿ ನೀವು ಮಿನಿಮಮ್ 4 ರಿಂದ 5 ದಿನವರೆಗೂ ಹಾಕಬೇಕು. ಅಂದರೆ ಈಚೆ ಹಾಕಬೇಕು, ಬೆಳಗ್ಗೆ ಒಣಗಕ್ಕೆ ಹಾಕಬೇಕು, ಸಂಜೆ ತೊಗೊಂಡು ವಾಪಸ್ ಇದೇ ಮೊಸರಿಗೆ ಹಾಕಬೇಕು. ನೀವು ಪುನಃ ಮತ್ತೆ ಇದನ್ನ ಏನು ರೆಡಿ ಮಾಡ್ಕೊಳಂಗಿಲ್ಲ. ನೀವು ಯಾವ ಮೊಸರು ಯೂಸ್ ಮಾಡಿರ್ತೀರ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಹಾಕಬೇಕು, ಅದು ಏನೂ ಆಗೋದಿಲ್ಲ. ಸೊ ಅದು ಇರೋದೇ ಪ್ರೊಸೀಜರ್ ಹಾಗೆ. ಇದು ಹೇಗೆ ಹಾಕ್ತೀನಿ ಈಚೆ ಕಡೆ ಹೇಗೆ ಅನ್ನೋ ಥರ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫೈನಲಿ ನಮ್ಮನೆಯದು ಮಸಾಲೆ ಕರ್ಡ್ ಚಿಲ್ಲಿ ರೆಡಿ ಇದೆ. ಸೊ ಇದನ್ನು ಆಯಿಲ್ಗೆ ಹಾಕ್ಕೊಂಡು ನೀವು ರಸಮ್ಮು, ರೈಸು, ಅನ್ನ, ಸಾಂಬಾರು, ಮೊಸರು ಅನ್ನ ಯಾವುದಕ್ಕೆ ತಿಂದರೂ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಸೊ ಟ್ರೈ ಮಾಡಿ, ನೀವು ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.